ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ। ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ। ಕಲಬುರಗಿ ನಗರಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಭೇಟಿ ಹಿನ್ನೆಲೆ ಪಿಡಿಎ ಕಾನ್ವೊಕೇಶನ್ ಹಾಲ್ನಲ್ಲಿ ಜರುಗಿದ ಸಂವಾದ ಕಾರ್ಯಕ್ರಮ। ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹದಾಯಿ ಸಮಸ್ಯೆಗೆ ಮುಕ್ತಿ, ಕಲಬುರಗಿಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಘೋಷಣೆ। ಬಿಜೆಪಿ ಕರ್ನಾಟಕ ವತಿಯಿಂದ ಹಿಂದುಳಿದ ವರ್ಗಗಳ ಪ್ರಮುಖರೊಂದಿಗೆ ಸಂವಾದ ಕಾರ್ಯಕ್ರಮ। ಕಲಬುರಗಿಯ ಗೋಲ್ಡ್ ಹಬ್ನಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಮಿತ್ ಶಾ। ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಬಿಜೆಪಿಯ ನವಶಕ್ತಿ ಸಮಾವೇಶ, ಇಎಸ್ಐಸಿಯಲ್ಲಿ ಬಿಜೆಪಿ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶ। ಕಲಬುರಗಿಯ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜು, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ಆರ್ಎಂಇಎಸ್ ನ್ಯೂಸ್ ಲೆಟರ್ ಬಿಡುಗಡೆ। ಕಲಬುರಗಿಗೆ ಆಗಮಿಸಿದ ಎಂಇಪಿ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ನಾಹಿರಾ ಶೇಖ್, ಕಲಬುರಗಿಯ ಕೆಎನ್ಜೆಡ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಬಹಿರಂಗ ಸಭೆ। ಜೆಡಿಎಸ್ ದಕ್ಷಿಣ ಮತಕ್ಷೇತ್ರ ಬದಲಾವಣೆ ಬಯಸುವವರ ಸಂಕಲ್ಪ ಸಭೆ ನಾಳೆ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಯೋಜಿತ ಅಭ್ಯರ್ಥಿ ಬಸವರಾಜ್ ದಿಗ್ಗಾಮಿ ಮಾಹಿತಿ। ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಅಂಬುಜಾ ಮಠೇಡ್ಕರ್। ಕಲಬುರಗಿ ನಗರಕ್ಕೆ ಆಗಮಿಸಿದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ಪಿಡಿಎ ಕಾನ್ವೊಕೇಶನ್ ಹಾಲ್ನಲ್ಲಿ ಸಂವಾದ ಕಾರ್ಯಕ್ರಮ ಜರುಗಿತು। ಕಲಬುರಗಿ ನಗರಕ್ಕೆ ನಿನ್ನೆ ಭೇಟಿ ನೀಡಿದ್ದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಅಮಿತ್ ಶಾ ಜಿ ಅವರೊಂದಿಗೆ ಕಲಬುರಗಿ ಮಹಾನಗರದ ವರ್ತಕರು, ಪ್ರಮುಖರು, ವೈದ್ಯರುಗಳು, ಎಂಜಿನಿಯರ್ಗಳು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಕಲಬುರಗಿ ಮಹಾನಗರದ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು। ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಸಂವಾದ ಕಾರ್ಯಕ್ರಮಕ್ಕೆ ಅಮಿತ್ ಶಾ ರವರು ಚಾಲನೆ ನೀಡಿದರು। ತದನಂತರ ಅಮಿತ್ ಶಾ ರವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ವಿಶೇಷವಾಗಿ ಸತ್ಕರಿಸಲಾಯಿತು। ಅದೇ ರೀತಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿ ಗಣ್ಯರಿಗೂ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು। ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ತಮಗೆ ಗೊತ್ತಿರುವ ಹಾಗೆ ಸುಮಾರು 35-40 ಬಾರಿ ನಾನು ಕಲಬುರಗಿಗೆ ಬಂದೋಗಿದ್ದೇನೆ। 2 ಬಾರಿ ಕ್ಯಾಬಿನೆಟ್ ಸಭೆಯನ್ನು ಇಲ್ಲಿ ಮಾಡಿ ಇಲ್ಲಿಯ ಜ್ವಲಂತ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದೇನೆ। ಸುಮಾರು 200 ಕೋಟಿ ರೂಪಾಯಿನ ಮಹಾನಗರ ಪಾಲಿಕೆ ಅಭಿವೃದ್ಧಿಗಾಗಿ ಕೊಟ್ಟಂತ ನಿಮ್ಗೆ ಗೊತ್ತಿರುವಂತ ಸಂಗತಿ। ಜಿಲ್ಲೆಯ ಬೇರೆ ಬೇರೆ ತಾಲೂಕಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವಂತಹ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ। ಗ್ರಾಮೀಣ ಅಭಿವೃದ್ಧಿ ದೃಷ್ಟಿಯಿಂದ ಸುವರ್ಣ ಗ್ರಾಮ ಯೋಜನೆಯನ್ನ ಕ್ಯಾಬಿನೆಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಗೆ ಕೊಟ್ಟಿದ್ದೇವೆ। ನನ್ನ ಕಾಲದಲ್ಲಿ ಏರ್ಪೋರ್ಟ್ ಕೆಲಸ ಪ್ರಾರಂಭ ಆಯಿತು, ಪೂರ್ಣ ಆಗಿಲ್ಲ। ಬಹುಶಃ ನಿಮ್ಮ ಆಶೀರ್ವಾದ ಇದೆ, ನಾವು ಬಂದ ಮೇಲೆ ಮತ್ತೆ ಏರ್ಪೋರ್ಟ್ ಉದ್ಘಾಟನೆ ಆಗುತ್ತೆ। मित्रों, आज मैं आपके साथ भारत कर्नाटक और हैदराबाद कर्नाटक के विकास के बारे में बात करने के लिए आया है। मैं इसलिए भारत कर्नाटक और हैदराबाद कर्नाटक तीनों का नाम दे रहा हूं क्योंकि कभी भी अकेले हैदराबाद कर्नाटक का विकास हो नहीं सकता। ये देश की रचना जिस तरह से हुई है उसमें भारत का विकास होता है तो ही राज्यों का विकास होता है, राज्य का विकास समुचित होता है तो ही राज्य के किसी एक क्षेत्र का विकास होता है। इसलिए विकास की पूर्व शर्त है कि विकास सर्वस्पर्शी हो, सर्वसमावेशक।
हर जगह को स्पर्श करने वाला विचार विकास हो, हर जगह को, हर व्यक्ति को, हर क्षेत्र को समावेश करने वाला विकास। 2014 में इस देश की महान जनता ने निर्णय किया, पूर्ण बहुमत की भारतीय जनता पार्टी की सरकार को चुना और आजादी के बाद पहली बार किसी गैर कांग्रेसी दल को पूर्ण बहुमत मिला, वो भारतीय जनता पार्टी को मिला और नरेंद्र मोदी के नेतृत्व में ये सरकार। नरेंद्र मोदी जी के नेतृत्व में सरकार आगे बढ़ने के बाद सबसे पहले आर्थिक मोर्चे पर हर प्रकार के आंकड़े उस वक्त के देवी के आंकड़े दे दिए। जीडीपी बढ़ा हुआ है, मुद्रास्फीति कम हुई है, महंगाई कम हुई है, बजट का घाटा, वित्तीय घाटा, सब डेफिसिट कंट्रोल में है। और आज देश दुनिया के सामने, आपने दावोस का सम्मेलन शायद देखा होगा, देश दुनिया के सामने एक ग्लोबल लीडर बनकर उठा है, सबसे तेज बढ़ने वाली अर्थव्यवस्था। Can you recommend 30% reservation for the students who belong to that region? ये पूरा इंडिया के लिए है। रिजर्वेशन को 50% से जैसे भी बढ़ा है, सुप्रीम कोर्ट की एक लिमिट आ जाती है। सुप्रीम कोर्ट ने 50% रिजर्वेशन की अपर लिमिट की है, जिसमें आप किसी भी तरह का रिजर्वेशन मोर देन 50% नहीं कर सकते। हो सकता है कि आप जिस प्रकार के इंस्टीट्यूशन की बात कर रहे हैं उसमें संभव भी, मगर इंस्टीट्यूशन बढ़ाना ये बहुत एडवाइजेबल चीज है। इसके अंदर रिजर्वेशन बढ़ाने के लिए नई राष्ट्रीय रक्षा नीति, शिक्षा नीति हमारी कस्तूरी रंजन जी की नेतृत्व में एक टीम देख रही है, तो टीम के सामने रखना चाहिए। आप मुझे मेल कर डिटेल आपका सुझाव मेल कर भेज दीजिएगा, मैं कस्तूरी रंजन जी के पास जरूर पहुंचाऊंगा, इसको देखेंगे भी। परंतु मेरा मानना है इंस्टीट्यूशन बढ़ाना एक ज्यादा अच्छा सॉल्यूशन है रिजर्वेशन देने की जरूरत है। गुलबर्गा में मोर देन 300 डाल यूनिवर्सिटी है, बहुत 40-50 ईयर से करता है, मगर 3 साल से ड्यू टू रेट फ्लक्चुएशन एंड ड्यू टू सम गवर्नमेंट पॉलिसी, ओके, पूरे ऑलमोस्ट ऑल 75-80% डाल यूनिवर्सिटी already closed due to this. So do a special package for rehabilitation. और क्या more than 5,000-6,000 unemployed है, हर एक मिनिमम दाल इंडस्ट्री में 20-25 मेंबर्स काम करते होते थे, ऐसा होके सडन मेरे लिए यहाँ पे सोचे समझे पैकेज के लिए हाँ बोलना ठीक नहीं होगा, बाद में होगा भी नहीं। जो मुझे मेरे लिए भी दे दीजिए, मैं तुरंत इस पर क्या हो सकता है सोचूंगा और आपको रिस्पॉन्ड भी उसमें की बात नहीं है, इनका सवाल गंभीर है। मगर ये जो ग्रुप्स बनाए हैं 80% वो 80% वाले ग्रुप में बहुत बड़ा लॉस नहीं होगा, या तो आपका 15 होगा या 20 होगा। ये सबको हमने 80% में डाला है और धीरे धीरे मार्च के बाद लगभग 6 महीने में हमने 300 से ज्यादा चीजों के दाम में कटौती 5% के रूप में ले आया, 11% ले आया, 28 में तो बहुत कम रख दिया, सिगरेट शराब इस प्रकार के उसको रखा है। तो हमने करा है पेस्टिसाइड के लिए मेरा निश्चित मानना है, मेरा कोई अभी एकदम मुझे स्टडी नहीं है कि एक्साइज और वेट का टोटल कितना होता था, मगर पहले एक्साइज लीडर होता था। Dental coverage नहीं है, insurance coverage we don't have. Whereas we got health coverage in medical sector in all the groups. आप लोगों को जानकर बड़ी खुशी होगी कि देश के 10 करोड़ फैमिली, मतलब करीब 60 करोड़ लोगों को फ्री ऑफ कॉस्ट साल का 5 लाख तक का हेल्थ कवरेज सरकार ने देने का निर्णय कर दिया है और फ्री ऑफ कॉस्ट। Dental insurance also, sir? सब प्रकार की, मगर अपर लिमिट पास 10,000 करोड़ रुपया 5 साल में देने वाले, जिसे इंटरनेशनल स्तर की टेक्नोलॉजी के लिए
कोई प्रक्रिया छूट रही है तो आप जरूर हमारे ध्यान पर रखें। आपका अच्छा सुझाव है, इसका स्वागत भी है और मैं निश्चित रूप से Will it not be fine, or whether our government can take up and think that right from the service standard, the child is made to get into the skill-based education, and by 12, say for example, from the 7th onwards, it is an agriculture-based education, or it is technical-based education, or maybe the healthcare-based education. So by 12, he is well versed with that, and then can get into the job very easily. So probably the government takes that. I think it would be very nice. Thank you. बहुत सारे अगर देश के सामने समस्या प्रोफेसर साहब सबसे बड़ी है कि ड्रॉप आउट रेशियो 38%। जो बच्चा पहली कक्षा में आता है वो उसमें से 38 बच्चे 7वीं कक्षा आगे आते ड्रॉप आउट होते हैं। अब धीरे ड्रॉप आउट रेशियो में मैं क्योंकि अभी जहाँ है वो छोड़ दीजिए, बीजेपी शासित राज्यों में हमने ड्रॉप आउट रेशियो को 3 से नीचे डालने में सफलता प्राप्त करी है। और अब इसको आपने जो कहा है प्रोफेशनल कोर्स की दिशा में आगे जरूर ले जा सकता है एग्रीकल्चर के लिए और बाकी सारी चीजों के लिए तो काफी कुछ हुआ भी और हमने इसके साथ इंडस्ट्री को भी जोड़ने का सफल प्रयास गुजरात में किया था। People consider us as the backward regions. And so my kind request that this region has a great history of flawed 12th century Bashveshwara, Lord Bashveshwara and Sharanatha Sharanatha Raja Pandana. Is to make it this Karnataka from this region. This Karnataka state area because Hyderabad IIT is another state. You consider us as a डेवलपमेंट का विजन ईश्वर ने दिया, हमको मालूम है मुंबई और हैदराबाद के बीच के क्षेत्र का विकास कितना हो सकता है। आपका सबसे बड़ा स्ट्रेटेजिक फायदा यह है कि आप ऐसे दो बड़े सिटी के बीच में सिर्फ कॉरिडोर को बना देना तो पूरे क्षेत्र के अंदर विकास के लिए मुख्यमंत्री थे तब उन्होंने काफी कुछ यहाँ के लिए किया, अलग जिला बनाया था, यहाँ पर टॉयलेट भी रखी थी, बहुत सारी योजनाएं भी शुरू करी थी, एयरपोर्ट भी शुरू कराया और वैसे ही छोड़ दिया गया। बहुत सारी चीजें रखी गई क्योंकि टुकड़ों टुकड़ों में पॉपुलिस्ट तरीके से राज्य को चलाया नहीं जा सकता। मैंने कहा ना डेवलपमेंट सर्वस्पर्शी होना चाहिए, राज्य के हर क्षेत्र को स्पर्श करना चाहिए और सर्वसमावेशक हर एक क्षेत्र का समावेश करना चाहिए। तो विजन के साथ अगर कोई होलिस्टिक व्यू के साथ काम करेगा तभी जाकर डेवलपमेंट होगा। डॉक्टर्स जो एक सर्विस माना जाता है, आजकल जो बिल केपीएमई बिल और एनएमसी की बिल की वजह से वी आर लूजिंग दैट कॉन्फिडेंस। We are being treated as tradesmen, we are being treated as businessmen, sir. NLC bill, National Medical Council. इसमें काफी सारी दिक्कतें, काफी सारे रिप्रेजेंटेशन, काफी सारे सुझाव हमारे पास आए थे। एक दिन को मेरा मेल एड्रेस हैंग हो गया। आप सभी डॉक्टरों ने मुझे मेल कर पूरा मेरा मेल एड्रेस हैंग कर दिया। इसीलिए पार्लियामेंट ने अभी एक कमेटी बनाई है, स्टैंडिंग कमेटी में गया है और स्टैंडिंग कमेटी में एमसीआई और आपके सारे ऑर्गेनाइजेशन को हम बुलाएंगे और उनको सुनने के बाद ही करेंगे। My question is that as we know in India, youths are more percentage in population. They are working for MNC. They are graduated, post-graduate instead of working for India. So, what are the opportunities and support from central government of India such that we can work for India and we will be entrepreneurs for India? मेरा स्टार्टअप सफल करने भारत के लिए सब अपने अपने जहाँ पर भी काम करें देश की चिंता करते हुए करें। मानो आप अच्छा स्टार्टअप लेकर आगे बढ़ना चाहते हो, स्टार्टअप लेकर आगे बढ़े हो तो भारत सरकार की स्टार्टअप पॉलिसी को अगर तुम सफल कर दोगे तो गूगल, फेसबुक, ट्विटर ये सारे 5-10 साल के अंदर हिंदुस्तान के अंदर क्योंकि ये कभी न कभी स्टार्टअप मेरे साथ सिर्फ 3 सवाल हैं। मैं यहीं से पढ़ के लिखा हूँ, यहीं से लिखना हूँ। मुझे सिर्फ आपसे निवेदन है सबसे कि मुझे सिर्फ 3 मिनट लेना, इससे ज़्यादा नहीं। यह है कि अभी जैसे आपको
बस इतनी सी हंसी हम नए रोजगार के लिए आप लोग हंसे। मेरा एक ही निवेदन है कि हमारे पास ए ग्रेड क्वालिटी का कॉटन पैदावार होता है, तूर दाल पैदावार होता है, रिन्यूएबल एनर्जी आती है। हमको फ्री एनर्जी चाहिए जहाँ की डीजल और पेट्रोल के इंजन नहीं चाहिए। स्टार्टअप्स के लिए सिर्फ सपोर्ट चाहिए, टेक्निकल नॉलेज चाहिए, कॉलेजेस हैं। मेरा एक ही सवाल है कि ट्रांसपोर्टेशन एडमिनिस्ट्रेशन जैसे आपने बोला, स्टार्टअप एफडीआई हमारे पास तक पहुंचने के लिए कितना टाइम लगेगा? और हमारे पास एमएसके मिल जो इतने सालों से बंद पड़ा है, इतने तो बचने से पहले एक बार अपने आप से पूछे कि ये एमएसके मिल बंद क्यों पड़ा? प्लीज बता दीजिए सर, हम आपको भेज देंगे हमारे। मुझे लगता है कि बहुत सवाल होंगे आप लोगों को भी लगेंगे और मैं ऑलरेडी ये पूछता हूँ। मगर मैं जाने से पहले फिर से एक बार मेरी पार्टी की ओर से निवेदन करना चाहूँगा उनको, कर्नाटक के अंदर परिवर्तन बहुत जरूरी है। मोदी जी के नेतृत्व में देश की विकास की जो यात्रा चल रही है, इसके साथ कर्नाटक जुड़े और आप सब लोग कर्नाटक जुड़े, इसके लिए हमसे जुड़िए। इतनी रिक्वेस्ट करता हूँ, मेरी बात समाप्त है। ಈ ಸಂವಾದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪ, ಬೀದರ್ನ ಸಂಸದರಾದ ಭಗವಂತ ಖೂಬಾ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಅಮರನಾಥ್ ಪಾಟೀಲ್, ಸುನಿಲ್ ವಲ್ಯಾಪುರೆ, ಬಾಬುರಾವ್ ಚೌಹಾಣ್, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ನಗರಾಧ್ಯಕ್ಷರಾದ ಬಿಜಿ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಸೇರಿದಂತೆ ಇತರೆ ಅನೇಕ ಜನ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಕಲಬುರಗಿ ಮಹಾನಗರದ ಅನೇಕ ಜನರು ತಮ್ಮ ತಮ್ಮ ಕ್ಷೇತ್ರಗಳಾದಂತಹ ವೈದ್ಯಕೀಯ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಸೇರಿದಂತೆ ಇನ್ನಿತರ ವಿಭಾಗಗಳಿಂದ ಕೇಳಿದಂತಹ ಪ್ರಶ್ನೆಗಳಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರವರು ಈ ಸಂವಾದ ಕಾರ್ಯಕ್ರಮದ ಮೂಲಕ ಪ್ರತಿಕ್ರಿಯೆ ನೀಡಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಮಹದಾಯಿ ಸಮಸ್ಯೆ ನಿವಾರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಘೋಷಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹದಾಯಿ ನದಿ ನೀರು ವಿವಾದಕ್ಕೆ ಮುಕ್ತಿ ಹಾಡುವುದಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾದ ಅಮಿತ್ ಶಾ ರವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ನದಿ ನೀರು ವಿವಾದ ಬಗೆಹರಿಸುವುದಾಗಿ ಹೇಳಿದ್ದಾರೆ. महादाई डिस्प्यूट जैसे ही हमारी ये सरकार ने अगर प्रोएक्टिव अप्रोच रखा होता तो महादाई का अच्छा सॉल्यूशन निकल आया होता। मैं आपको भरोसा दिलाना चाहता हूं आपके माध्यम से कर्नाटक की जनता को कि जैसे ही भाजपा की सरकार यहां बनती है, महादाई का पॉजिटिव हल हम जरूर निकालेंगे। एटीट्यूड का सवाल है, एटीट्यूड बदलने के साथ ही महादाई सवाल हल। और मैं आपको एक आंकड़ा देना चाहता हूं, जहां तक तुवेर का सवाल है, इसके सामने राज्य सरकार ने खरीदा है ओनली 1,74,200, 27,67,700 क्विंटल भारत सरकार ने खरीदा है और राज्य सरकार ने खरीदा है 1,74,259 क्विंटल। अगर वो 25 का आधा भी खरीद ले, 12 लाख तक खरीदे तो किसानों की समस्या समाप्त हो जाएगी। अकेली केंद्र सरकार की रिस्पॉन्सिबिलिटी है क्या? राज्य सरकार का कोई रिस्पॉन्सिबिलिटी नहीं है। राज्य सरकार ने 1,74,000 क्विंटल खरीदा है, उसकी जगह वो 12 लाख क्विंटल खरीद देते हैं तो एक भी तुअर की दाल का दाना बचेगा नहीं। गेहूं उत्तर प्रदेश ने खरीदा, सारा गेहूं छत्तीसगढ़ ने खरीदा, सारा गेहूं मध्य प्रदेश ने खरीदा। यहाँ पर राज्य सरकार की कोई रिस्पॉन्सिबिलिटी नहीं है क्या? लास्ट ईयर सेंट्रल गवर्नमेंट ने खरीदा 30 लाख क्विंटल खरीदे। ठीक है, 5 लाख क्विंटल कम हुआ, मगर राज्य सरकार ने सिर्फ 1,74,000 क्विंटल खरीदा है। वो तो थोड़ा आगे बढ़े। गन्ना किसानों की एक बहुत बड़ी मांग थी कि BSS के शुगर मिल जो है उसको चालू किया जाए। भारतीय जनता पार्टी ने तय किया है कि हम हमारे घोषणा पत्र में इसको समाहित करेंगे और भारतीय जनता पार्टी की सरकार बनने के तुरंत बाद BSS के शुगर मिल को चालू करने की दिशा में हम आगे ले जाएंगे। बहुत सारे काम कर्नाटक के लिए हमने किए हैं। कर्नाटक का फाइनेंस कमीशन में जो हिस्सा था, सेंटर का हिस्सा था, 88,500 करोड़ था, इसको हमने बढ़ाकर 2,19,000 करोड़ किया है।
मतलब 1,30,000 करोड़ की लगभग बढ़ोतरी की है। प्रधानमंत्री इरिगेशन योजना के लिए 405 करोड़, प्रधानमंत्री आवास योजना के लिए 290 करोड़। इस प्रकार से रोडों के लिए, नेशनल हाईवेज के लिए 27,000 करोड़, रेलवे के लिए 2,197 करोड़ लगभग और 1,17,000 करोड़ रुपीस भाजपा की सरकार ने यहाँ पर दिया है। लगभग 6,15,000 महिलाओं को गैस का कनेक्शन देने का काम भी उज्ज्वला योजना के तहत भारतीय जनता पार्टी की सरकार ने किया है और लगभग 2.25 करोड़ LED बल्ब का बंटवारा भी यहाँ पर किया। और भारतीय जनता पार्टी का संगठन प्रधानमंत्री नरेंद्र मोदी जी और हमारे कर्नाटक के नेता येदियुरप्पा जी के नेतृत्व में सब तरह से ये चुनाव जीतने के लिए तैयार है और चुनाव के मैदान में। ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಮಾಜಿ ಉಪಮುಖ್ಯಮಂತ್ರಿಗಳಾದ KS ಈಶ್ವರಪ್ಪ, KB ಶಾಣಪ್ಪ, BG ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಗಣ್ಯರು ಉಪಸ್ಥಿತರಿದ್ದರು. ಬಿಜೆಪಿ ಕರ್ನಾಟಕದ ವತಿಯಿಂದ ಹಿಂದುಳಿದ ವರ್ಗಗಳ ಪ್ರಮುಖರೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಭಾಗಿಯಾಗಿದ್ದರು. ಕಲಬುರಗಿ ಮಹಾನಗರದ ಮುಖ್ಯ ರಸ್ತೆಯಲ್ಲಿರುವ ಗೋಲ್ಡ್ ಹಬ್ನಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ವತಿಯಿಂದ ಹಿಂದುಳಿದ ವರ್ಗಗಳ ಪ್ರಮುಖರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಪೇಠ ತೊಡಿಸಿ ಸತ್ಕರಿಸುವ ಮೂಲಕ ಬರಮಾಡಿಕೊಳ್ಳಲಾಯಿತು. ಸಂವಿಧಾನಬದ್ಧವಾದ ಹಕ್ಕನ್ನ ಹಿಂದುಳಿದ ವರ್ಗದ ಕೊಡ್ತೀನಿ ಅಂತ ತೀರ್ಮಾನ ಮಾಡಿ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಿದಂತ ಮಹಾಪುರುಷ ಅಸಲಿ ಹಿಂದುಳಿದ ವರ್ಗದ ನಾಯಕ ನರೇಂದ್ರ ಮೋದಿ ಹಾಗಾಗಿ ಅಮಿತ್ ಶಾ ನರೇಂದ್ರ ಮೋದಿ ಕರ್ನಾಟಕ ರಾಜ್ಯವನ್ನ ಮತ್ತೆ ಹಿಂದುಳಿದ ದಲಿತರಿಗೆ ನ್ಯಾಯ ಕೊಡಬೇಕು ಅಂತ ಒಂದೇ ಉದ್ದೇಶದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಹಿಂದುಳಿದ ದಲಿತರು ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತರಲಿಕ್ಕೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರಿಗೆ ಇಷ್ಟಪಡ್ತಾರೆ. ಇಡೀ ರಾಜ್ಯದ ಹಿಂದುಳಿದ ವರ್ಗದ ದಲಿತ ಜನ ನಾವು ಇಲ್ಲಿ ಹಿಂದುಳಿದ್ರೆ ಇದಕ್ಕೆ ಈ ಸಭೆ ಸಾಕ್ಷಿ ಇಷ್ಟಪಡ್ತಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರುವಂತ ನಮ್ಮ ಕಾರ್ಯಕರ್ತರಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಚುನಾವಣೆ ಮೇ 15ರೊಳಗೆ ಮಾರ್ಚ್ ಮೇ 15ರೊಳಗೆ ಮುಗಿದೋಗುತ್ತೆ. ಹೊಸ ಸರ್ಕಾರ ರಚನೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ನಾಡಿನ ಉತ್ತರದಲ್ಲಿ 224 ಕ್ಷೇತ್ರಗಳು ಹೋದಾಗ ನಿಮ್ಮೆಲ್ಲರ ಶ್ರಮದಿಂದ ಯಾವ ರೀತಿ ದೇವದೂತವಾದಂತಹ ಸ್ವಾಗತ ಸಿಕ್ತೋ ಎಲ್ಲ ವರ್ಗದ ಜನ ಬಂದ ಸೇರಿದ್ದು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡುವಂತಹದ್ದು, ನಿನ್ನೆಯಿಂದ ಬೀದರ್, ಕಲಬುರಗಿ ಈ ಭಾಗದಲ್ಲಿ ಹೋರಾಟ ಮಾಡ್ತಿರುವಂತಹ ಅಮಿತ್ ಶಾ ಜಿ ಅವರು ದಿನಕ್ಕೆ 8-9 ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮಗೊಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ನೀವಿವತ್ತು ನಿಶ್ಚಯ ಮಾಡಬೇಕಾಗಿದೆ, ಅಮಿತ್ ಶಾ ಅವರ ಪ್ರವಾಸ ಸಾರ್ಥಕ ಆಗಬೇಕು. ಅದಕ್ಕಾಗಿ ಕಲಬುರಗಿ 9 ಕ್ಷೇತ್ರ, ಯಾದಗಿರಿ 4 ಕ್ಷೇತ್ರ, ವಿಧಾನಸಭೆ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ಭರವಸೆಯನ್ನು चुनावी माहौल दिखाई पड़ता है। ये सामने दीवार पर लिखा हुआ स्पष्ट
दिखाई पड़ता है कि आने वाली सरकार भारतीय जनता पार्टी, चाहे वो दलित हो, आदिवासी हो, ओबीसी समाज के, पिछड़ा समाज के वर्ग से मिले, महिलाओं से मिले, युवाओं से मिले, किसानों से मिले, शहर में मिले, गांव में मिले, जहां जाते हैं वहां सबके मुंह पर एक बात तय है कि शीघ्र यह सरकार को जाना चाहिए और येदियुरप्पा सरकार को आना चाहिए। और मित्रों, इसके लिए भारतीय जनता पार्टी ने अपने संगठन को बड़ी ताकत से तैयार करने की दिशा में आगे बढ़ी है और मैं येदियुरप्पा जी और उनकी टीम को, मुरलीधर जी और पुरंदेश्वरी जी को भी हृदय से बधाई देना चाहता हूं कि एक बूथ में 9 कार्यकर्ताओं का रजिस्ट्रेशन खाली नहीं, उनको नव शक्ति सम्मेलन में लाने का जो प्रयास हो रहा है वो कर्नाटक संगठन के लिए 7 अर्थ में अभिनंदनीय कार्य। और जो परिवर्तन होता है वो अन्य पार्टियों में जब होता है तो नेताओं के आधार पर होता है, सभाओं के आधार पर होता है, मगर भारतीय जनता पार्टी जब चुनाव लड़ने जाती है, चुनाव जीतने जाती है तो उसका आधार हमारा बूथ का कार्यकर्ता होता है। और मित्रों, आज इस सभागार में इतनी बड़ी संख्या में काफी लोगों को खड़ा रहना पड़ रहा है, इतनी बड़ी संख्या में ओबीसी समाज के कार्यकर्ता उपस्थित हैं और जिस प्रकार से केंद्र में नरेंद्र मोदी सरकार आने के बाद भारतीय जनता पार्टी की सरकार ने ओबीसी समाज के लिए एक के बाद एक कदम उठाए हैं। भारतीय जनता पार्टी जब ओबीसी समाज को आगे ले जाने की बात करती है तो कोई पॉलिटिकल स्टैंड नहीं, हमारे नेता नरेंद्र मोदी जी का कहना है सबका साथ सबका विकास। तो सबका विकास होना चाहिए, पिछड़े समाज का भी होना चाहिए, ओबीसी समाज का भी विकास। नरेंद्र मोदी सरकार ने बहुत बड़े बड़े कदम उठाए। मित्रों, सबसे पहले उन्होंने गरीब महिलाओं को गैस का कनेक्शन देना शुरू किया, उज्ज्वला योजना के तहत। अब जब गरीब महिलाओं को गैस का कनेक्शन देते हैं, अब तक 3,80,00,000 महिलाओं को देश में गैस का कनेक्शन दे दिया है। मगर मैं आपको ये बात बताना चाहता हूं, इसमें सबसे ज्यादा महिलाएं पिछड़ा समाज की, ओबीसी समाज की महिलाएं हैं जिसको गैस का कनेक्शन मिला। नरेंद्र भाई प्रधानमंत्री बने, उसके बाद में 1 सालों से ओबीसी वर्ग की एक डिमांड थी ओबीसी आयोग को, पिछड़ा आयोग को कॉन्स्टिट्यूशनल मान्यता दी जाए, संवैधानिक मान्यता दी जाए। और आज की नहीं है, 1955 से जब से काका साहेब कालेलकर कमीशन बना तब से इस देश का ओबीसी समाज, पूरे देश का ओबीसी समाज एक मांग करता था कि जैसे एससी आयोग है, जैसे एसटी आयोग है, ऐसे ओबीसी आयोग कॉन्स्टिट्यूशनली मान्यता वाला बने, इसके लिए एक एक्ट लेकर आए। और ये एक्ट देश की पार्लियामेंट में तो पास हो गया क्योंकि वहां भारतीय जनता पार्टी की बहुमति थी, लोकसभा में पास हो गया। परंतु जब लोकसभा से पारित होकर राज्यसभा में गया, हमारी बहुमति नहीं, भारतीय जनता पार्टी की वहां बहुमति नहीं, तो कांग्रेस ने अपना असली चेहरा उजागर करते हुए, ओबीसी समाज का विरोध करते हुए वो बिल को पास नहीं होने दिया और वो बिल पास हुए बगैर आज भी पड़ा। ಈ ಸಂವಾದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೆಎಸ್ ಈಶ್ವರಪ್ಪ, ಸಂಸದ ಭಗವಂತ ಖೂಬಾ, ಪುರಂದರೇಶ್ವರಿ, ಕೆಬಿ ಶಾಣಪ್ಪ, ಸುಭಾಷ್ ಗುತ್ತೇದಾರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಗೋಲ್ಡ್ ಹಬ್ನ ಮಾಲೀಕರಾದ ರಾಘವೇಂದ್ರ ಮೈಲಾಪುರ್ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ಇಎಸ್ಐಸಿಯಲ್ಲಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಬಿಜೆಪಿ ನವಶಕ್ತಿ ಸಮಾವೇಶ ಜರುಗಿತು.
ಬದಲಾಗಬೇಕು, ಬದಲಾಯಿಸಬೇಕು ಎಂಬ ಕೆಳಬರಹದೊಂದಿಗೆ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನವಶಕ್ತಿ ಸಮಾವೇಶ ಬಿಜೆಪಿ ಕರ್ನಾಟಕದ ವತಿಯಿಂದ ಬೀದರ್, ಕಲಬುರಗಿ, ಯಾದಗಿರಿ ಶಕ್ತಿ ಕೇಂದ್ರದ ಪ್ರಮುಖರ ಸಮಾವೇಶವು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಇಎಸ್ಐಸಿ ಸಭಾಂಗಣದಲ್ಲಿ ಜರುಗಿತು. ಅಮಿತ್ ಶಾ ಜಿಯವರು ಹಾಕೊಂಡಿರುವಂತಹ ಈ ಅಪರೂಪದ ಬೂತ್ ಬಲಪಡಿಸುವಂತ, ಶಕ್ತಿ ಕೇಂದ್ರ ಬಲಪಡಿಸುವಂತ ಈ ಕಾರ್ಯಕ್ರಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಫಲಿತಾಂಶವನ್ನು ಕೊಡ್ತೋ ಅದನ್ನ ಪಾಲಿಸಿದ್ರೆ ಕರ್ನಾಟಕದಲ್ಲೂ ಅದೇ ರೀತಿಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಹುದು. ಅದಕ್ಕೆ ನೀವು ಸನ್ನದ್ಧರಾಗಿದ್ದೀರ. ನಾವು ಬೂತ್ ಮಟ್ಟದಲ್ಲಿ ಗೆಲ್ಲುವಂತ ಪ್ರಯತ್ನ ಮಾಡಿದ್ರೆ ನಾವು ಇಡೀ ರಾಜ್ಯವನ್ನೇ ಗೆಲ್ಲಬಹುದು. ಬೂತ್ ಮಟ್ಟದಲ್ಲಿ ನೇರವಾಗಿ ಮತದಾರನ ಸಂಪರ್ಕ ಮಾಡುವಂತ ವಿಶೇಷವಾದ ಪ್ರಯತ್ನ, ನಮ್ಮ ಬಗ್ಗೆ ಇರುವಂತ ಅಪಪ್ರಚಾರ, ತಪ್ಪು ಮಾಹಿತಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಬೇಕಾಗಿದೆ. ಪ್ರತಿ ಬೂತ್ ಕಾರ್ಯಕರ್ತರ ಜವಾಬ್ದಾರಿ ಮೋದಿ ಸರ್ಕಾರದ ಜನಪರ ಯೋಜನೆಗಳೇನು 3.5 ವರ್ಷದಲ್ಲಿದೆ. ಹಿಂದಿನ ಬಿಜೆಪಿ ಸರ್ಕಾರ ಏನು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ. ಪ್ರತಿ ಬೂತ್ನಲ್ಲಿ ಎಲ್ಲ ವರ್ಗದ ಜನರನ್ನ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಕಂಡು ಅವರೆಲ್ಲರನ್ನ ಒಟ್ಟಾಗಿ ತಗೊಂಡು ಹೋಗಬೇಕು. 18 ವರ್ಷ ಪ್ರಾಯದ ಯುವಕರು ಯಾವುದೇ ಸಮಾಜದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಳಿದ ತಕ್ಷಣ ಮೋದಿ ಮೋದಿ ಅಂತೇಳಿ ಕುಣಿತಾ ಇದ್ದಾರೆ. ಅವರನ್ನ ದೊಡ್ಡ ಪ್ರಮಾಣದಲ್ಲಿ ಸಂಪರ್ಕ ಮಾಡಿ ಈ ಚುನಾವಣೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಜೊತೆಗೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳುವಂತಹದ್ದು, ಸಾಮಾಜಿಕ ಮಾಧ್ಯಮ, ಮೊಬೈಲ್ ಮೆಸೇಜ್, ವಾಟ್ಸ್ಆಪ್ ಸೇರಿದಂತೆ ಲಭ್ಯವಿರುವ ಎಲ್ಲ ಮಾಧ್ಯಮಗಳನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಪ್ರಚಾರ ನಡೆಸಬೇಕಾಗಿದೆ. ಬೂತ್ ಕಾರ್ಯಕರ್ತರಿಗೆ ಅಗತ್ಯ ಮಾಹಿತಿ, ಅವರ ಚಟುವಟಿಕೆಗಳ ಮೇಲೆ ನಿಗಾ ಇಡುವಂತಹ ಜೊತೆಗೆ ಪಕ್ಷದ ನೀತಿ ನಿಲುವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮಾರ್ಗದರ್ಶನ ಮಾಡಬೇಕಾಗಿದೆ. ಸ್ಥಳೀಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕಾಗಿದೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಬಂಡೆ ಅವರಿಗೆ ಒಂದು ತಗಲಿ ಅವರು ಮೃತ ಹೊಂದಿದ್ರು. ದುರದೃಷ್ಟವಶಾತ್ ಅದೇ ಕುಟುಂಬದಲ್ಲಿ ಕೆಲವೇ ಸಮಯದ ನಂತರ ಇನ್ನೊಂದು ದುರ್ಘಟನೆ ಕೂಡ ನಡೀತು. ಮಲ್ಲಿಕಾರ್ಜುನ್ ಬಂಡೆ ಅವರ ಶ್ರೀಮತಿಯವರು ಏನಿದ್ರು ಅವರು ಕೂಡ ಕಾಯಿಲೆಯ ಕಾರಣಕ್ಕೆ ಅಕಾಲಿಕವಾಗಿರ್ತಕ್ಕಂಥ ಮರಣವನ್ನು ಹೊಂದಿದ್ರು ಅಂತಾನೆ. ಸಮಾಜ ದೃಷ್ಟಿಯಿಂದ ಒಂದು ಕಡೆಯಿಂದ ಬಹುದೊಡ್ಡದಾಗಿರ್ತಕ್ಕಂಥ ನಷ್ಟವಾಗಿದ್ರೆ ಕುಟುಂಬದ ಕಡೆಯಿಂದ ಇನ್ನೊಂದು ನಷ್ಟ ಅದೇ ಕುಟುಂಬಕ್ಕೆ ಕೇವಲ 1 ವರ್ಷದೊಳಗೆ ಸಂಭವಿಸ್ತು. ಇಡೀ ಸಮಾಜದ ಕರ್ತವ್ಯ ಅಂತ ಆ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ನೈತಿಕ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ರು. ನಾವು ರಾಷ್ಟ್ರೀಯ ಅಧ್ಯಕ್ಷರ ಎದುರಿಗೆ ಆ ಕುಟುಂಬವನ್ನು ಒಂದ್ಸರಿ ಭೇಟಿ ಮಾಡಿಸಬೇಕು. ಹಾಗೆ ಆ ಕುಟುಂಬದಲ್ಲಿ ಆ 2 ಮಕ್ಕಳು ಅವ್ರು ಎಲ್ಲಿವರೆಗೆ ಓದ್ತಾರೋ ಅಲ್ಲಿವರೆಗೆ ಓದಿ ಅವರ ಕಾಲ ಮೇಲೆ ಅವ್ರ ಕಾಲು ನಿಂತ್ಕೊಳ್ಳುವವರೆಗೆ ಭಾರತೀಯ ಜನತಾ ಪಕ್ಷದ ಕರ್ತವ್ಯ ಅನ್ನುವಂಥ ನೆಲೆಯಲ್ಲಿ ನಾವಿವತ್ತು ಆ ಮಕ್ಕಳನ್ನ ಮತ್ತು ಈಗ ಆ ಮಕ್ಕಳನ್ನ ಪೋಷಿಸ್ತಾ ಇರ್ತಕ್ಕಂಥ, ತುಂಬಾ ಹೃದಯದಿಂದ ಪೋಷಿಸ್ತಾ ಇರ್ತಕ್ಕಂಥ, ಯಾಕಂದ್ರೆ ದುರ್ಘಟನೆ ತಂದೆ ಮತ್ತು ತಾಯಿ ಇಬ್ರು ಒಂದೇ ವರ್ಷದಲ್ಲಿ ಕಾಲವಾಗ್ತಕ್ಕಂಥ ದುರ್ಘಟನೆ ಆ ಕುಟುಂಬದಲ್ಲಿ ತುಂಬಾ ದೊಡ್ಡತನದಿಂದ ಅವ್ರು ಸಾಕ್ತಾ ಇರ್ತಕ್ಕಂಥ ಅವ್ರ ಮಾವ 3 ಜನ ಕೂಡ ಇವತ್ತು ಬಂದಿದ್ದಾರೆ. ನಾನು ಆ 3 ಜನರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ರಾಜಗೌಡರಿಗೆ ಮತ್ತು ಮಲ್ಕಾಪುರ ಅವರಿಗೆ ವಿನಂತಿ ಮಾಡ್ತೀನಿ.
ಈ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬೀದರ್ನ ಸಂಸದರಾದ ಭಗವಂತ ಖೂಬಾ, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ಸಚಿವರಾದ ರೇವನಾಯಕ್ ಬೆಳಮಗಿ, ಕೆಎಸ್ ಈಶ್ವರಪ್ಪ, ರಾಜು ಗೌಡ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು RMES ನ್ಯೂಸ್ ಲೆಟರ್ ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಮೆಮೋರಿಯಲ್ ಎಜುಕೇಶನ್ ಸೊಸೈಟಿಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಬೆಳ್ಳಿ ಹಬ್ಬದ ಪ್ರಯುಕ್ತ ಇಂದು ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು RMES ನ್ಯೂಸ್ ಲೆಟರ್ ಅನ್ನು ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಅವರಿಗೆ ಕಾಲೇಜಿನ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ವಿಶೇಷವಾಗಿ ಸತ್ಕರಿಸಲಾಯಿತು. ನಮಸ್ಕಾರ, ನಾನು ಡಾಕ್ಟರ್ ಅಶೋಕ್ ಕುಮಾರ್ ಮಾಲ್ಪಾನಿ, ಪ್ರಿನ್ಸಿಪಲ್ ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಕಾಲೇಜ್ ಆಫ್ ಫಾರ್ಮಸಿ ಗುಲ್ಬರ್ಗ ವತಿಯಿಂದ ಇಂದಿನ ದಿನ ನಾವು ನಮ್ಮ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇಯರ್ ವತಿಯಿಂದಾಗಿ RMES ಟೈಮ್ಸ್ ಅನ್ನೋ ಒಂದು ನ್ಯೂಸ್ ಲೆಟರನ್ನು ಡಾಕ್ಟರ್ ಅಜಯ್ ಸಿಂಗ್ MLA ಜೇವರ್ಗಿ ಇವರಿಂದ ರಿಲೀಸ್ ಮಾಡಿಸ್ತಾ ಇದ್ದೇವೆ. ಈ RMES ಟೈಮ್ಸ್ ನ್ಯೂಸ್ ಲೆಟರ್ನಲ್ಲಿ ನಮ್ಮ ಕಾಲೇಜಿನ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಮತ್ತು ನ್ಯೂಸ್ ಪೇಪರ್ ಕಟ್ಟಿಂಗ್ ಬಗ್ಗೆ ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅದನ್ನು ಜನರಿಗೆ ತಲುಪಿಸುವಂತೆ ಮಾಡಿ ನಮ್ಮ ಕಾಲೇಜಿನ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಜನರಿಗೆ ತಿಳಿಸಲು ನಾವು ತುಂಬ ಹೆಮ್ಮೆಯಿಂದ ತಿಳಿಸುತ್ತಿದ್ದೇವೆ. ಇದು ಕಾರ್ಯಕ್ರಮ, ಇದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ 2018 ನಮ್ಮದು 25 ವರ್ಷಗಳು ನಮ್ಮ ಸೊಸೈಟಿ ವತಿಯಿಂದ ನಮ್ಮ ಕಾಲೇಜಿಗೆ 25 ವರ್ಷಗಳಾದವು. ಈ 25 ವರ್ಷ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇಯರ್ ಅಂತ ತಗೊಂಡು ಇದರಿಂದ ನಾವು ಹೋದ ತಿಂಗಳ 23 ಜನವರಿರಂದು ಇನಾಗರಲ್ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಇನಾಗ್ರೇಷನ್ ಫಂಕ್ಷನ್ ಅನ್ನು ಡಾಕ್ಟರ್ ಬಿ ಸುರೇಶ್, ಪ್ರೆಸಿಡೆಂಟ್ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ವೈಸ್ ಚಾನ್ಸಲರ್ JSS ಯೂನಿವರ್ಸಿಟಿ ಮೈಸೂರು ಇವರಿಂದ ಉದ್ಘಾಟನೆಗೊಳ್ಳಲಾಯಿತು. ಆ ದಿನದಿಂದ ಡಾಕ್ಟರ್ ಅಜಯ್ ಸಿಂಗ್ MLA ಜೇವರ್ಗಿ ಅವರು ಉಪಸ್ಥಿತರಿರಲಿಲ್ಲ. ಇದಕ್ಕಾಗಿ ಇವತ್ತಿನ ದಿನ ಇವರು ನಮ್ಮ ಕ್ಯಾಂಪಸ್ನಲ್ಲಿ ಉಪಸ್ಥಿತರಿದ್ದರು. ಈ ದಿನದಿಂದ ನಾವು RMES ಟೈಮ್ಸ್ ಅನ್ನ ನ್ಯೂಸ್ ಲೆಟರನ್ನು ಇವರಿಂದ ರಿಲೀಸ್ ಮಾಡಿಸಿದ್ದೇವೆ. ಈ ಸಂದರ್ಭದಲ್ಲಿ RME ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾನಿ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. MEP ರಾಷ್ಟ್ರಾಧ್ಯಕ್ಷೆ ಡಾಕ್ಟರ್ ನಹಿರಾ ಶೇಖ್ ಅವರು KNZ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿದ್ದರು. ದಿನಾಂಕ 25 ಫೆಬ್ರವರಿ 2018 ರಂದು ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ KNZ ಫಂಕ್ಷನ್ ಹಾಲ್ನಲ್ಲಿ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ವತಿಯಿಂದ ಬಹಿರಂಗ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಗಾಗಿ ಕಲಬುರಗಿ ನಗರಕ್ಕೆ ಆಗಮಿಸಿದ್ದ ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ನಹಿರಾ ಶೇಖ್ ರವರಿಗೆ ವಿಶೇಷ ಮೆರವಣಿಗೆಯೊಂದಿಗೆ ಬರಮಾಡಿಕೊಳ್ಳಲಾಯಿತು. और गुलबर्गा के लिए पहली हमारी मीटिंग है गुलबर्गा में, और काफ़ी लोग इंटरेस्टेड हुए गुलबर्गा में कंटेस्ट करने के लिए, तो मैं आज आई हुई हूँ, तो बहुत ही खुशी हुई है और प्यारे इस्तेकबाल को देखकर। ಅವರು ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ.
ಪಕ್ಷದ ಹೆಸರು ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಇದೆ. ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಅಂದ ಮಾತ್ರಕ್ಕೆ ಕೇವಲ ಮಹಿಳೆಯರ ಪಾರ್ಟಿ ಅಲ್ಲ. ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಮಹಿಳೆಯರ ಪುರುಷರ ಸಮಾನ ಹಕ್ಕಿನೊಂದಿಗೆ ಮುನ್ನಡೆಯುವಂತಹ ಪಾರ್ಟಿ. सबसे पहले मैं अल्लाह का शुक्र अदा करती हूँ कि उस रब ने हम सबको यहाँ पर जमा फरमाया. उसके बाद यहाँ के डिस्ट्रिक्ट प्रेसिडेंट और यहाँ के कार्यकर्ता और यहाँ के जो मेंबर और यहाँ के जो मेरी बहनें और भाई सबके सबको मैं एमईपी के अंदर आने के लिए मुबारकबादी पेश करती हूँ और एमईपी के जो इजलास में बैठने के लिए मैं मुबारकबादी पेश करती हूँ. मैं यहाँ पर आपके थालियों के लिए नहीं आई हूँ, मैं यहाँ पर आपके बाबा के लिए नहीं आई हूँ, मैं यहाँ पर आपको इंसाफ दिलाने के लिए आई हूँ. जस्टिस फॉर ह्यूमैनिटी. पॉलिटिकल पार्टी जिसको कहते ही हमारे होश उड़ जाते हैं, लोग घबरा जाते हैं, लोग डर जाते हैं कि पॉलिटिकल तो बहुत गंदी है, पॉलिटिकल में आना नहीं चाहिए. मेरी बहनों, मेरे भाइयों, मैं आपको ये बताना चाहूँगी, पॉलिटिकल का मतलब है सोशल जस्टिस. ಈ ಸಭೆಯಲ್ಲಿ ಎಂಇಪಿಯ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಬಿ ಗುತ್ತೇದಾರ್ ಸೇರಿದಂತೆ ಇತರೆ ಅನೇಕ ಜನ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು. ಜೆಡಿಎಸ್ ದಕ್ಷಿಣ ಮತಕ್ಷೇತ್ರದ ಬದಲಾವಣೆ ಬಯಸುವವರ ಸಂಕಲ್ಪ ಸಭೆ ನಾಳೆ ನಡೆಸಲಾಗುವುದು ಎಂದು ಬಸವರಾಜ್ ದಿಗ್ಗಾವಿ ಮಾಹಿತಿ ನೀಡಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ಸಂಜೆ ಕಲಬುರಗಿ ನಗರಕ್ಕೆ ಆಗಮಿಸಿದ್ದು, ನಾಳೆ ಅಂದರೆ ಫೆಬ್ರವರಿ 27ರಂದು ಕಲಬುರಗಿಯಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೆಡಿಎಸ್ ದಕ್ಷಿಣ ಮತಕ್ಷೇತ್ರದ ವತಿಯಿಂದ ಬದಲಾವಣೆ ಬಯಸುವವರ ಸಂಕಲ್ಪ ಸಭೆ ನಾಳೆ ಸಂಜೆ 5 ಗಂಟೆಗೆ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಡೆಯಲಿದೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಯೋಜಿತ ಅಭ್ಯರ್ಥಿಗಳಾದ ಬಸವರಾಜ್ ದಿಗ್ಗಾವಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜಾತ್ಯತೀತ ಜನತಾದಳದ ಅಧಿಕೃತ ಅಭ್ಯರ್ಥಿಯಾಗಿ ಕಳೆದ 17ನೇ ತಾರೀಕು ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಟಿಕೆಟ್ ಘೋಷಣೆಯಾಗಿದೆ. ಅವರ ಒಂದು ಅನುಮತಿ ಮೇರೆಗೆ ನಾಳೆ ಇವತ್ತು ಸಾಯಂಕಾಲ ನಮ್ಮ ಕುಮಾರಸ್ವಾಮಿಯವರು ಹೆಲಿಕಾಪ್ಟರ್ ಮುಖಾಂತರ ನಮ್ಮ ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದಾರೆ. ನಾಳೆ ಸಾಯಂಕಾಲ ಅಂದರೆ ಮಧ್ಯಾಹ್ನ 3:15 ಸುಮಾರು ಸಾವಿರಾರು ಕಾರ್ಯಕರ್ತರ ವಿವಿಧ ಪಕ್ಷಗಳಿಂದ ಮೋರ್ ದೆನ್ 5,000 ಕಾರ್ಯಕರ್ತರು ಸೇರ್ಪಡೆ ಒಂದು ಕಾರ್ಯಕ್ರಮ ಕಲಬುರಗಿ ದಕ್ಷಿಣ ಬದಲಾವಣೆ ಬಯಸುವ ಸಂಕಲ್ಪ ಅನ್ನುವ ಒಂದು ಬ್ಯಾನರ್ದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆವು. ಇದಾದ ನಂತರ ನಗರದ ಗೋಲ್ಡ್ ಹಬ್ನಲ್ಲಿ ಸಾಯಂಕಾಲ 8 ಗಂಟೆಗೆ ನಗರದ ವಿವಿಧ ಕಾಲೇಜುಗಳಿಂದ ಗಣ್ಯರಿಂದ ನಮ್ಮ ಕಲಬುರಗಿ ಮಹಾನಗರದ ಸಮಸ್ಯೆಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇದಾದ ನಂತರ ನಮ್ಮ ವಿದ್ಯಾಪೀಠದಲ್ಲಿ ಕಲಬುರಗಿಯನ್ನು ದಕ್ಷಿಣ ಮತಕ್ಷೇತ್ರದ ಎಲ್ಲ ದಳದ ಕಾರ್ಯಕರ್ತರು ಹಾಗೂ ನಗರದ ಗಣ್ಯರ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿದೆ. ದಕ್ಷಿಣ ಮತಕ್ಷೇತ್ರದಲ್ಲಿ ನಮಗೊಂದು ಸ್ವಲ್ಪ ಬಲ ಬಂದ ಸರ್, ಜಾತ್ಯತೀತ ಜನತಾದಳಕ್ಕೆ ಬಲ ಬಂದದ್ರಿ. ಡಿಗ್ಗಾವಿ ಅವರಿಗೆ ದಕ್ಷಿಣ ಮತಕ್ಷೇತ್ರ, ನಾಸಿರುಕ್ಷನ್ ಉತ್ತರ ಮತಕ್ಷೇತ್ರ ಇರೋದ್ರಿಂದ ಇದು ಕೇಂದ್ರ ಸ್ಥಾನ, ಜಿಲ್ಲೆಯ ಕೇಂದ್ರ ಸ್ಥಾನ ಮತ್ತು ವಿಭಾಗೀಯ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಒಂದು ರೀತಿಯಿಂದ ನಮ್ಮ ಜನತಾದಳದ ಬೇರೆ ಇಲ್ಲಿ ಬಿಟ್ಟಾವೆ ಸರ್. ಇಲ್ಲಿ ಸುಮಾರು 4ರಿಂದ 5 ಸೀಟ್ ನಾವು ಜಿಲ್ಲಾಧ್ಯಕ್ಷರಾದ ಬಸವರಾಜ್ ತಡ್ಕಲ್ ಅವರ ನೇತೃತ್ವದಲ್ಲಿ 4ರಿಂದ 5 ಸೀಟ್ ನಾವು ಪಕ್ಕ ತಂದೆ ತರ್ತೀವಿ ಸರ್. ಈ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡ ತೆಲ್ಲೂರ್, ಮನೋಹರ್ ಪೊದ್ದಾರ್, ಮಾಣಿಕ್ ಶಹಾಪುರ್ಕರ್, ಶಂಕರ್ ಕಟ್ಟಿ ಸಂಗಾವಿ, ಶಿವಾನಂದ ದ್ಯಾಮಗೊಂಡ, ಗುರುನಾಥ್ ಸೇರಿದಂತೆ ಹಲವರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.